ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮತ್ತೆ ಚರ್ಚೆ ಪ್ರಾರಂಭ ಆಗಿದೆ. ಅಧಿವೇಶನಕ್ಕೆ ಮುಂಚೆ ಇದ್ದ ಪರಿಸ್ಥಿತಿಯಲ್ಲಿ ಈಗ ಬದಲಾವಣೆ ಅನ್ನೋದೇನಾದ್ರೂ ಆಗೋ ಹಾಗಿದ್ರೆ ಮುಖ್ಯಮಂತ್ರಿ ಕುರ್ಚಿಯದ್ದೇ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ ಎಲ್ಲ ಇಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಯಾವಾಗ ಅಧಿಕಾರ ಹಸ್ತಾಂತರ ಅನ್ನೋದು ಸದ್ಯಕ್ಕಾಗೋ ಪ್ರಶ್ನೆ ಇಲ್ಲ ಅನ್ನೋ ಸೂಚನೆಗಳು ಹೈಕಮಾಂಡ್ನಿಂದ ಬಂತು, ಅಲ್ಲಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಸಂಪುಟ ಪುನಾರಚನೆಗೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಸಚಿವಾಕಾಂಕ್ಷಿ ಶಾಸಕರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಸಂಪುಟ ಪುನಾರಚನೆಯ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡ್ತಾರೆ. ಪುನರ್ರಚನೆಗೆ ಸಮ್ಮತಿ ಪಡೆದು ವಾಪಸ್ ಬರ್ತಾರೆ. ದೆಹಲಿಯಿಂದ ಶಾಸಕರುಗಳಿಗೆ ಶುಭ ಸುದ್ದಿ ಹೊತ್ತು ಬರ್ತಾರೆ ಅಂತ ಕೆಎನ್ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ. ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಒಂದೇ ಸಿಕ್ಕರು ನನ್ನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಒಂದೇ ಸಿಕ್ಕರು. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮತ್ತೆ ಚರ್ಚೆ ಪ್ರಾರಂಭ ಆಗಿದೆ. ಅಧಿವೇಶನಕ್ಕೆ ಮುಂಚೆ ಇದ್ದ ಪರಿಸ್ಥಿತಿಯಲ್ಲಿ ಈಗ ಬದಲಾವಣೆ ಅನ್ನೋದೇನಾದ್ರೂ ಆಗೋ ಹಾಗಿದ್ರೆ ಮುಖ್ಯಮಂತ್ರಿ ಕುರ್ಚಿಯದ್ದೇ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ ಎಲ್ಲ ಇಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಯಾವಾಗ ಅಧಿಕಾರ ಹಸ್ತಾಂತರ ಅನ್ನೋದು ಸದ್ಯಕ್ಕಾಗೋ ಪ್ರಶ್ನೆ ಇಲ್ಲ ಅನ್ನೋ ಸೂಚನೆಗಳು ಹೈಕಮಾಂಡ್ನಿಂದ ಬಂತು, ಅಲ್ಲಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಸಂಪುಟ ಪುನಾರಚನೆಗೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಸಚಿವಾಕಾಂಕ್ಷಿ ಶಾಸಕರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಸಂಪುಟ ಪುನಾರಚನೆಯ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡ್ತಾರೆ. ಪುನರ್ರಚನೆಗೆ ಸಮ್ಮತಿ ಪಡೆದು ವಾಪಸ್ ಬರ್ತಾರೆ. ದೆಹಲಿಯಿಂದ ಶಾಸಕರುಗಳಿಗೆ ಶುಭ ಸುದ್ದಿ ಹೊತ್ತು ಬರ್ತಾರೆ ಅಂತ ಕೆಎನ್ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ. ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಒಂದೇ ಸಿಕ್ಕರು ನನ್ನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಒಂದೇ ಸಿಕ್ಕರು. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮತ್ತೆ ಚರ್ಚೆ ಪ್ರಾರಂಭ ಆಗಿದೆ. ಅಧಿವೇಶನಕ್ಕೆ ಮುಂಚೆ ಇದ್ದ ಪರಿಸ್ಥಿತಿಯಲ್ಲಿ ಈಗ ಬದಲಾವಣೆ ಅನ್ನೋದೇನಾದ್ರೂ ಆಗೋ ಹಾಗಿದ್ರೆ ಮುಖ್ಯಮಂತ್ರಿ ಕುರ್ಚಿಯದ್ದೇ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ ಎಲ್ಲ ಇಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಯಾವಾಗ ಅಧಿಕಾರ ಹಸ್ತಾಂತರ ಅನ್ನೋದು ಸದ್ಯಕ್ಕಾಗೋ ಪ್ರಶ್ನೆ ಇಲ್ಲ ಅನ್ನೋ ಸೂಚನೆಗಳು ಹೈಕಮಾಂಡ್ನಿಂದ ಬಂತು, ಅಲ್ಲಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಸಂಪುಟ ಪುನಾರಚನೆಗೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಸಚಿವಾಕಾಂಕ್ಷಿ ಶಾಸಕರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಸಂಪುಟ ಪುನಾರಚನೆಯ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡ್ತಾರೆ. ಪುನರ್ರಚನೆಗೆ ಸಮ್ಮತಿ ಪಡೆದು ವಾಪಸ್ ಬರ್ತಾರೆ. ದೆಹಲಿಯಿಂದ ಶಾಸಕರುಗಳಿಗೆ ಶುಭ ಸುದ್ದಿ ಹೊತ್ತು ಬರ್ತಾರೆ ಅಂತ ಕೆಎನ್ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ. ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಒಂದೇ ಸಿಕ್ಕರು ನನ್ನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಒಂದೇ ಸಿಕ್ಕರು. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮತ್ತೆ ಚರ್ಚೆ ಪ್ರಾರಂಭ ಆಗಿದೆ. ಅಧಿವೇಶನಕ್ಕೆ ಮುಂಚೆ ಇದ್ದ ಪರಿಸ್ಥಿತಿಯಲ್ಲಿ ಈಗ ಬದಲಾವಣೆ ಅನ್ನೋದೇನಾದ್ರೂ ಆಗೋ ಹಾಗಿದ್ರೆ ಮುಖ್ಯಮಂತ್ರಿ ಕುರ್ಚಿಯದ್ದೇ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ ಎಲ್ಲ ಇಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಯಾವಾಗ ಅಧಿಕಾರ ಹಸ್ತಾಂತರ ಅನ್ನೋದು ಸದ್ಯಕ್ಕಾಗೋ ಪ್ರಶ್ನೆ ಇಲ್ಲ ಅನ್ನೋ ಸೂಚನೆಗಳು ಹೈಕಮಾಂಡ್ನಿಂದ ಬಂತು, ಅಲ್ಲಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಸಂಪುಟ ಪುನಾರಚನೆಗೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಸಚಿವಾಕಾಂಕ್ಷಿ ಶಾಸಕರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಸಂಪುಟ ಪುನಾರಚನೆಯ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡ್ತಾರೆ. ಪುನರ್ರಚನೆಗೆ ಸಮ್ಮತಿ ಪಡೆದು ವಾಪಸ್ ಬರ್ತಾರೆ. ದೆಹಲಿಯಿಂದ ಶಾಸಕರುಗಳಿಗೆ ಶುಭ ಸುದ್ದಿ ಹೊತ್ತು ಬರ್ತಾರೆ ಅಂತ ಕೆಎನ್ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ. ಸಂಪುಟ ವಿಸ್ತರಣೆಗೆ ಅಥವಾ
ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತೇನಾದರೂ ಸ್ಥಾನ ಸಿಗುತ್ತೆ? ನನಗ ಸಿಕ್ಕರು ಒಂದೇ ಸಿಗದೆ ನನ್ನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತೇನಾದರೂ ಸ್ಥಾನ ಸಿಗುತ್ತೆ? ನನಗ ಸಿಕ್ಕರು ಒಂದೇ ಸಿಗದೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮತ್ತೆ ಚರ್ಚೆ ಪ್ರಾರಂಭ ಆಗಿದೆ. ಅಧಿವೇಶನಕ್ಕೆ ಮುಂಚೆ ಇದ್ದ ಪರಿಸ್ಥಿತಿಯಲ್ಲಿ ಈಗ ಬದಲಾವಣೆ ಅನ್ನೋದೇನಾದ್ರೂ ಆಗೋ ಹಾಗಿದ್ರೆ ಮುಖ್ಯಮಂತ್ರಿ ಕುರ್ಚಿಯದ್ದೇ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ ಎಲ್ಲ ಇಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಯಾವಾಗ ಅಧಿಕಾರ ಹಸ್ತಾಂತರ ಅನ್ನೋದು ಸದ್ಯಕ್ಕಾಗೋ ಪ್ರಶ್ನೆ ಇಲ್ಲ ಅನ್ನೋ ಸೂಚನೆಗಳು ಹೈಕಮಾಂಡ್ನಿಂದ ಬಂತು, ಅಲ್ಲಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಸಂಪುಟ ಪುನಾರಚನೆಗೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಗತ್ತಾ? ಸಚಿವಾಕಾಂಕ್ಷಿ ಶಾಸಕರಿಗೆ ಗುಡ್ ನ್ಯೂಸ್ ಸಿಗತ್ತಾ? ಸಂಪುಟ ಪುನಾರಚನೆಯ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡ್ತಾರೆ. ಪುನರ್ರಚನೆಗೆ ಸಮ್ಮತಿ ಪಡೆದು ವಾಪಸ್ ಬರ್ತಾರೆ. ದೆಹಲಿಯಿಂದ ಶಾಸಕರುಗಳಿಗೆ ಶುಭ ಸುದ್ದಿ ಹೊತ್ತು ಬರ್ತಾರೆ ಅಂತ ಕೆಎನ್ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ. ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತೇನಾದರೂ ಸ್ಥಾನ ಸಿಗುತ್ತೆ? ನನಗ ಸಿಕ್ಕರು ಒಂದೇ ಸಿಗದೆ ನನ್ನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತೇನಾದರೂ ಸ್ಥಾನ ಸಿಗುತ್ತೆ? ನನಗ ಸಿಕ್ಕರು ಒಂದೇ ಸಿಗದೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮತ್ತೆ ಚರ್ಚೆ ಪ್ರಾರಂಭ ಆಗಿದೆ. ಅಧಿವೇಶನಕ್ಕೆ ಮುಂಚೆ ಇದ್ದ ಪರಿಸ್ಥಿತಿಯಲ್ಲಿ ಈಗ ಬದಲಾವಣೆ ಅನ್ನೋದೇನಾದ್ರೂ ಆಗೋ ಹಾಗಿದ್ರೆ ಮುಖ್ಯಮಂತ್ರಿ ಕುರ್ಚಿಯದ್ದೇ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ ಎಲ್ಲ ಇಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಯಾವಾಗ ಅಧಿಕಾರ ಹಸ್ತಾಂತರ ಅನ್ನೋದು ಸದ್ಯಕ್ಕಾಗೋ ಪ್ರಶ್ನೆ ಇಲ್ಲ ಅನ್ನೋ ಸೂಚನೆಗಳು ಹೈಕಮಾಂಡ್ನಿಂದ ಬಂತು, ಅಲ್ಲಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಸಂಪುಟ ಪುನಾರಚನೆಗೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಗತ್ತಾ? ಸಚಿವಾಕಾಂಕ್ಷಿ ಶಾಸಕರಿಗೆ ಗುಡ್ ನ್ಯೂಸ್ ಸಿಗತ್ತಾ? ಸಂಪುಟ ಪುನಾರಚನೆಯ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡ್ತಾರೆ. ಪುನರ್ರಚನೆಗೆ ಸಮ್ಮತಿ ಪಡೆದು ವಾಪಸ್ ಬರ್ತಾರೆ. ದೆಹಲಿಯಿಂದ ಶಾಸಕರುಗಳಿಗೆ ಶುಭ ಸುದ್ದಿ ಹೊತ್ತು ಬರ್ತಾರೆ ಅಂತ ಕೆಎನ್ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ. ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತೇನಾದರೂ ಸ್ಥಾನ ಸಿಗುತ್ತೆ? ನನಗ ಸಿಕ್ಕರು ಒಂದೇ ಸಿಗದೆ ನನ್ನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತೇನಾದರೂ ಸ್ಥಾನ ಸಿಗುತ್ತೆ? ನನಗ ಸಿಕ್ಕರು ಒಂದೇ ಸಿಗದೆ